ಶ್ರೀ ಗುರುಭ್ಯೋ ನಮಃ. ವೀಕ್ಷಕರೇ, ಇವತ್ತಿನ ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ಮಕರ ರಾಶಿಯವರ ಜೀವನದಲ್ಲಿ ಗ್ರಹಗಳ ಸಂಚಾರದಿಂದ ಆಗ್ತಕ್ಕಂಥ ಮೂಲ ಬದಲಾವಣೆಗಳೇನು, ಜೊತೆಗೆ ಈ ಜೀವನದಲ್ಲಿ ಆಗ್ತಕ್ಕಂಥ ಏರು ಮತ್ತು ಇಳಿತದ ಬಗ್ಗೆ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಳ್ಳೋದಕ್ಕೆ ಮುಂಚೆ ನಮ್ಮ ಒಂದು ಚಾನಲ್ನ ಈ ಕೂಡಲೇ ಭಕ್ತಿಯಿಂದ ಲೈಕ್ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮೊದಲನೇದಾಗಿ ಉದ್ಯೋಗ ಕ್ಷೇತ್ರದ ಬಗ್ಗೆ ನೋಡೋದಾದರೆ, ನಿಮ್ಮ ಉದ್ಯೋಗಾಧಿಪತಿ ಶುಕ್ರನ ಶುಭ ಸ್ಥಿತಿಯಿಂದಾಗಿ ಹಾಗೆ 7ನೇ ಮನೆಯಲ್ಲಿರ್ತಕ್ಕಂಥ ಉಚ್ಚ ಗುರುವಿನ ಶುಭ ಸ್ಥಿತಿಯಿಂದ ವೃತ್ತಿ ಜೀವನದಲ್ಲಿ ಉತ್ತಮ ಪ್ರಗತಿಯನ್ನು ಕಾಣ್ತೀರಾ. ಕಚೇರಿ ಹೊಸ ಜವಾಬ್ದಾರಿಗಳು ಸಿಗುತ್ತೆ. ಜುಲೈ 16 ನಂತರ ಸೂರ್ಯನು 7ನೇ ಮನೆಗೆ ಪ್ರವೇಶ ಮಾಡೋದ್ರಿಂದ, ಹಾಗೆ ಜುಲೈ 27ರಿಂದ ನಿಮ್ಮ ರಾಶಿಯಲ್ಲಿ ಶುಕ್ರನು ವಕ್ರನಾಗೋದ್ರಿಂದ, ಹಾಗೆಯೇ ಜುಲೈ 27 ನಂತರ ಶನಿಯು ನಿಮ್ಮ ರಾಶಿಯಲ್ಲಿ ವಕ್ರನಾಗೋದ್ರಿಂದ ಉದ್ಯೋಗದಲ್ಲಿ ಸಹಚಾರಿಗಳೊಂದಿಗೆ ಸಣ್ಣ ಪುಟ್ಟ ಭಿನ್ನಾಭಿಪ್ರಾಯಗಳು ಬರುವಂತ ಸಾಧ್ಯತೆ ಹೆಚ್ಚಾಗಿದೆ. ಇನ್ನು ಆರ್ಥಿಕ ಸ್ಥಿತಿ ಬಗ್ಗೆ ನೋಡೋದಾದ್ರೆ, ಹಣದ ಹರಿವು ಉತ್ತಮವಾಗಿದ್ರು ಕೂಡ ಸಾಲ ತೀರಿಸುವ ವಿಷಯದಲ್ಲಿ ವಿಳಂಬ ಆಗುತ್ತೆ. ಅನಗತ್ಯ ಕೋರ್ಟು ಕಚೇರಿ ಮತ್ತು ಪ್ರಯಾಣದ ವೆಚ್ಚ ಹೆಚ್ಚಾಗುತ್ತೆ. ನಿಮ್ಮ ಉಚ್ಚ ಗುರುವಿನ ಶುಭ ದೃಷ್ಟಿ ಧನಸ್ಥಾನದಲ್ಲಿ ಇರೋದ್ರಿಂದ ಆದಾಯಕ್ಕೆ ಯಾವುದೇ ಧಕ್ಕೆ ಬರುವುದಿಲ್ಲ. ಅನಗತ್ಯ ಕಡಿಮೆ ಮಾಡಬೇಕಾಗುತ್ತೆ. ಇನ್ನು ವ್ಯವಹಾರದ ಬಗ್ಗೆ ನೋಡೋದಾದ್ರೆ, 7ನೇ ಮನೆಯಲ್ಲಿ ಇರ್ತಕ್ಕಂಥ ಗುರು ಉಚ್ಚ ಸ್ಥಿತಿಯಲ್ಲಿ ಇರೋದ್ರಿಂದ ವ್ಯಾಪಾರಸ್ಥರಿಗೆ ಇದು ತುಂಬಾ ಲಾಭದಾಯಕವಾಗಿದೆ. ಹೊಸ ಉದ್ಯಮವನ್ನ ಅಥವಾ ಹೊಸ ಯೋಜನೆಯನ್ನ ನೀವು ಆರಂಭ ಮಾಡಬೇಕು ಅನ್ಕೊಂಡಿದ್ರೆ ಅದು ಕೈಗೂಡುತ್ತೆ. ಆದರೆ ಜುಲೈ 7ರಿಂದ 24ರವರೆಗೂ ಬುಧ ವಕ್ರನಾಗೋದ್ರಿಂದ, ಹಾಗೆ ತಿಂಗಳ ಕೊನೆಯಲ್ಲಿ ಶನಿ ವಕ್ರನಾಗೋದ್ರಿಂದ ಪಾರ್ಟ್ನರ್ಶಿಪ್ ವ್ಯವಹಾರದಲ್ಲಿ ಹಣಕಾಸಿನ ವಿಚಾರವನ್ನು ಸ್ವಲ್ಪ ಲೆಕ್ಕದಲ್ಲಿಡಿ. ಇನ್ನು ಪ್ರೀತಿ ಮತ್ತು ಕುಟುಂಬ ವಿಚಾರವಾಗಿ ನೋಡೋದಾದ್ರೆ, ಗುರುವಿನ ಉಪಸ್ಥಿತಿಯು ಪ್ರೇಮ ಮತ್ತು ವಿವಾಹ ಜೀವನಕ್ಕೆ ಅತ್ಯಂತ ಶುಭ ಸಂಕೇತವಾಗಿದೆ. ಯಾರೆಲ್ಲ ಮದುವೆ ಆಗಿಲ್ಲ ಅವರಿಗೆ ದೀರ್ಘಕಾಲದಿಂದ ಹುಡುಕ್ತಿದ್ದಂತಹ ಜೀವನ ಸಂಗಾತಿ ದೊರೆಯುತ್ತಾರೆ. ಜುಲೈ 16 ನಂತರ 7ನೇ ಮನೆಗೆ ಸೂರ್ಯ ಪ್ರವೇಶ ಮಾಡ್ತಿರೋದ್ರಿಂದ ಸಂಗಾತಿಯ ಆರೋಗ್ಯದ ಕಡೆ ಸ್ವಲ್ಪ ಗಮನ ಕೊಡಿ. ಇನ್ನು ಕೌಟುಂಬಿಕವಾಗಿ ಮಿಶ್ರ ಫಲಿತಾಂಶಗಳು ಕಂಡು ಬರ್ತಾ ಇದೆ. ಉಚ್ಚ ಗುರುವಿನ ಕೃಪೆ ಇರೋದ್ರಿಂದ ಮನೆಯಲ್ಲಿ ಶುಭ ಕಾರ್ಯಗಳಿಗೆ ಒಂದು ನಾಂದಿ ಆಡಬಹುದು. ಆದರೆ 4ನೇ ಮನೆಯಲ್ಲಿ ಇರತಕ್ಕಂಥ ಮಂಗಳ ಮತ್ತು ಬುಧನ ವಕ್ರದೃಷ್ಟಿಯಿಂದಾಗಿ ಕುಟುಂಬದಲ್ಲಿ ಸಣ್ಣ ವಿಚಾರಕ್ಕೆ ಮಾತ್ರ ಚಕಮಕಿ ನಡೆಯುತ್ತೆ. ಮಕರ ರಾಶಿಯವರಿಗೆ ಜುಲೈ ತಿಂಗಳಲ್ಲಿ ಆರೋಗ್ಯ ವಿಚಾರದಲ್ಲಿ ಸ್ವಲ್ಪ ಜಾಗ್ರತೆ ಅಗತ್ಯವಾಗುತ್ತೆ. ಜುಲೈ 16 ನಂತರ ಸೂರ್ಯ 7ನೇ ಮನೆಗೆ ಬಂದು ಹೋಗೋದ್ರಿಂದ ಶಾರೀರಿಕ ಆಯಾಸ ಆಗ್ತದೆ. ಈ ಒಂದು ರಾಶಿಯವರ ಪರಿಹಾರ ಮಾರ್ಗವನ್ನು ನೋಡೋದಾದ್ರೆ, ಪ್ರತಿ ಶನಿವಾರ ಸಂಜೆ ಶನಿ ದೇವಸ್ಥಾನಕ್ಕೆ ಭೇಟಿ ಕೊಟ್ಟು ಸಾಸಿವೆಣ್ಣೆಯ ದೀಪವನ್ನು ಹಚ್ಚಿ ಓಂ ಶಂ ಶನೇಶ್ವರಾಯ ನಮಃ ಎಂಬ ಮೂಲ ಮಂತ್ರವನ್ನು ಜಪಿಸಬೇಕಾಗುತ್ತೆ. ಮನೆಯಲ್ಲಿ ಕೆಲಸ ಮಾಡ್ತಕ್ಕಂಥ ಕಾರ್ಮಿಕರಿಗೆ ಗೌರವವನ್ನು ಕೊಡಬೇಕಾಗುತ್ತೆ. ಪ್ರತಿ ಗುರುವಾರ ದಿನ ಹಸುವಿಗೆ ಹಸಿರು ತರಕಾರಿ ಅಥವಾ ಹಸಿರು ಪದಾರ್ಥವನ್ನು ದಾನವಾಗಿ ತಿನ್ನಿಸಿ. ಶುಕ್ರವಾರ ದಿನ ಮನೆಯ ಮುಖ್ಯ ದ್ವಾರದ ಬಳಿ ಕರ್ಪೂರವನ್ನು ಹಚ್ಚಿ ಮನೆಯನ್ನು ಬೆಳಗಬೇಕಾಗುತ್ತೆ. ಈ ಒಂದು ರಾಶಿಯವರ ಅದೃಷ್ಟ ಸಂಖ್ಯೆ 7 ಮತ್ತು 8 ಆಗುತ್ತೆ. ಜೊತೆಗೆ ಈ ಒಂದು ರಾಶಿಯ ಅದೃಷ್ಟ ಬಣ್ಣ ಬಿಳಿ ಮತ್ತು ಕಪ್ಪು ಬಣ್ಣ. ಒಟ್ಟಾರೆಯಾಗಿ ಇದಾಗಿತ್ತು ಮಕರ ರಾಶಿಯವರ ಜುಲೈ ತಿಂಗಳ ಸಂಪೂರ್ಣ ಮಾಸ ಭವಿಷ್ಯ. ಈ ಒಂದು ವಿಡಿಯೋನ ಹೆಚ್ಚಾಗಿ ನಿಮ್ಮ ಒಂದು ಮಕರ ರಾಶಿ ಸ್ನೇಹಿತರಿಗೆ ಶೇರ್ ಮಾಡಿ, ಜೊತೆಗೆ ನಮ್ಮ ಒಂದು ವಿಡಿಯೋನ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ಇನ್ನೂ ನಿಮ್ಮ ಜೊತೆ ಇರ್ತಕ್ಕಂಥ ಯಾವುದೇ ಕಠಿಣ ಗುಪ್ತ ಸಮಸ್ಯೆಗಳ ಪರಿಹಾರಕ್ಕೋಸ್ಕರ ಸ್ಕ್ರೀನ್ ಮೇಲೆ ಕಾಣ್ತಕ್ಕಂಥ ನಂಬರ್ಗೆ ಕರೆ ಮಾಡಿ ನಮ್ಮ ನೇರ ಭೇಟಿಯಾಗಿ ನಿಮ್ಮ ಸಮಸ್ಯೆನ ಪರಿಹಾರ ಮಾಡ್ಕೊಳ್ಳಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಧನ್ಯವಾದಗಳು.